ಎಲ್ಲರಿಗೂ ನಮಸ್ಕಾರ. ವಿಜ್ಞಾನ ಕ್ಷೇತ್ರದ ಮಹಿಳಾ ಸಾಧಕಿಯರು ಈ ವಿಡಿಯೋ ಸರಣಿಯಲ್ಲಿ 19ನೇ ಭಾಗವಾಗಿ ಈ ದಿನ ರೀಟಾ ಕೊಲ್ವೆಲ್ ಅವರ ವಿಚಾರವನ್ನ ತಿಳ್ಕೊಳ್ಳೋಕೆ ಹೊರಟಿದ್ದೀವಿ. ಇದಕ್ಕೆ ಆಧಾರವಾಗಿ ತೆಗೆದುಕೊಂಡಿರುವಂತಹ ಪುಸ್ತಕ ವಿಜ್ಞಾನ ಲೋಕದ ಜ್ಞಾನ ಕುಸುಮಗಳು, ರಚನೆ ಕ್ಷಮಾ ವಿಭಾಗ ಪ್ರಕಾಶ್. ಈ ರೀಟಾ ಕೊಲ್ವೆಲ್ ಅವರ ಸಾಧನೆಯನ್ನು ನೋಡೋದಕ್ಕೆ ಮೊದಲು ಅವ್ರ ಬಾಲ್ಯವನ್ನು ಗಮನಿಸಿದಾಗ ಅವರು 1934ನೇ ಇಸ್ವಿಯಲ್ಲಿ ಹುಟ್ಟಿದ್ರು. ಸಂತೋಷದ ವಿಚಾರ ಅಂದ್ರೆ ಅವ್ರು ಈಗ್ಲೂ ನಮ್ಮೊಂದಿಗೆ ಇದ್ದಾರೆ ಅಂತ. ಅವರೆಲ್ಲ ಸಾಧನೆಗಳ ನಡುವೆ ಅವ್ರು ಈಗ್ಲೂ ಇರೋದು ಮತ್ತು ಅವರ ಸ್ಥಳ ಅಮೆರಿಕ. ತಂದೆ ಲೂಯಿಸ್ ಅವರು, ತಾಯಿ ರೋಸಿ ಲೂಯಿಸ್. ಇವರ 8 ಜನ ಮಕ್ಕಳಲ್ಲಿ 7ನೇಯವರಾಗಿ ಈಕೆ ಜನ್ಮ ತಳೆದಿದ್ದಾರೆ. ಅವರ ಪತಿ ಜಾಕ್ ಕಾಲ್ವೆಲ್, ಅವರು ಸಹ ವಿಜ್ಞಾನಿ. ಈಗ ಇವರಿಗೆ 2 ಮಕ್ಕಳು ಮತ್ತು 3 ಜನ ಮೊಮ್ಮಕ್ಕಳು ಇದ್ದು ಅವರೊಂದಿಗೆ ಒಂದು ಒಳ್ಳೆಯ ಕುಟುಂಬ ಜೀವನವನ್ನು ಸಹ ಹೊಂದಿದ್ದಾರೆ ಅಂತ. ಇವರ ವಿದ್ಯಾಭ್ಯಾಸದ ವಿಚಾರವನ್ನು ನೋಡಿದಾಗ ಬ್ಯಾಕ್ಟೀರಿಯಾಲಜಿಯಲ್ಲಿ BSc ಮಾಡಿದ್ದಾರೆ, ಜೆನೆಟಿಕ್ಸ್ ಅಲ್ಲಿ MSc ಮಾಡಿದ್ದಾರೆ. ವಿಜ್ಞಾನ ಕ್ಷೇತ್ರ ಅವರನ್ನ ಕೈಬೀಸಿ ಕರಿತಾ ಇತ್ತು, ಯಾಕೆಂದ್ರೆ ಅವರ ಆಸಕ್ತಿ ಹಾಗಿತ್ತು. ಆದ್ರೆ ಅವರ ಕುಟುಂಬದಲ್ಲಿ ಯಾರು ವಿಜ್ಞಾನದ ವಿಚಾರವನ್ನ ತಿಳಿದವರಾಗ್ಲಿ, ಮನೆಯಲ್ಲಿ ವಿದ್ಯಾವಂತರ ಪ್ರಭಾವ ಇದ್ದಿದ್ದಾಗ್ಲಿ ಇರ್ಲಿಲ್ಲ. ಅವರ ಸ್ವಂತ ಪರಿಶ್ರಮ ಮತ್ತು ಆಸಕ್ತಿಯಿಂದ ಅವರು ಮುಂದುವರೆದ್ರು ಅಂತ. ಅವರ ಮುಂದೆ ಸಮುದ್ರಶಾಸ್ತ್ರ, ಅದರಲ್ಲಿ ಬ್ಯಾಕ್ಟೀರಿಯಾಗಳು ಹೇಗೆ ಮತ್ತೆ ವರ್ತಿಸುತ್ತವೆ ಏನು ಅನ್ನೋ ವಿಚಾರವಾಗಿ, ಉದಾಹರಣೆಗೆ ಪರಿಸರದಲ್ಲಿ ಮೈಕ್ರೋಬಯಾಲಜಿ ವಿಚಾರವಾಗಿ ಅವರು PhD ಪದವಿಯನ್ನ ಪಡ್ಕೊಂಡ್ರು, ಪ್ರಬಂಧವನ್ನ ರಚಿಸಿ. ಇನ್ನು ಅವರ ಕಾರ್ಯಕ್ಷೇತ್ರದಲ್ಲಿ ಅವರು ಹೆಚ್ಚು ಕೆಲಸಗಳನ್ನ ಮಾಡಿದ್ದು ಕಾಲರಾ ಕುರಿತಾಗಿ ಮತ್ತು ರಾಷ್ಟ್ರೀಯ ವಿಜ್ಞಾನ ಪರಿಷತ್ ಆ ವಿಚಾರವಾಗಿ, NSF ಬಗ್ಗೆ ಮತ್ತು ಕಾಸ್ಮೋಸ್ ID ಈ ಕುರಿತಾದ ಅವರ ಕಾರ್ಯಕ್ಷೇತ್ರಗಳಿದೆ. ಅದರಲ್ಲಿ ಕಾಲರಾಗೆ ಸಂಬಂಧಿಸಿದಂತೆ ಅವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಕಾಲರಾ ಅನ್ನೋದು ಆಯಾ ರಾಷ್ಟ್ರಗಳಲ್ಲಿ ಬಂದಾಗ ಜನಗಳಿಗೆ ಅದು ಹೆಚ್ಚು ಜೀವ ತೆಗೆಯುವಂತಹ ಒಂದು ಕಾಯಿಲೆ ಆಗಿದ್ರು ಸಹ ಅದು ಒಂದು ಹಂತದಲ್ಲಿ ಅದು ನಿಂತು ಹೋಗಿರ್ತಾ ಇತ್ತು. ಕಾಲರಾ ಇನ್ನು ಬರಲ್ಲ ಅನ್ನೋ ಮಟ್ಟ ಇದ್ದಾಗ ಹವಾಮಾನಕ್ಕೆ ಅನುಗುಣವಾಗಿ ಅದು ಮತ್ತೊಮ್ಮೆ ಬರುತ್ತೆ. ಅದು ಕಾಲರಾ ಹೋಗಿದೆ ಅನ್ಸಿದ್ರು ಹವಾಮಾನಕ್ಕೆ ಅನುಗುಣವಾಗಿ, ಅದಕ್ಕೆ ಈ ಕಾಲರಾ ಒಂದು ವೈರಸ್ಗೆ ಏನಿದೆ ಹವಾಮಾನಕ್ಕೆ ಅನುಗುಣವಾಗಿ ಅದು ಚಿಗುರೊಡೆಯುತ್ತೆ ಮತ್ತೆ ಹರಡುತ್ತೆ ಅನ್ನೋ ವಿಚಾರವಾಗಿ ಅವರು ಸಾಬೀತುಪಡಿಸಿದ್ರು. ಅಲ್ಲಿವರೆಗೂ ಅದನ್ನ ಹೇಳ್ತಾ ಇದ್ರು ಸಹ ಅದಕ್ಕೆ ಆಧಾರವನ್ನ ಕೊಟ್ಟಿರ್ಲಿಲ್ಲ. ಇವರು ಅದ್ರ ಬಗ್ಗೆ ಹೆಚ್ಚು ಸಂಶೋಧನೆಯನ್ನ ನಡೆಸಿ ಅದಕ್ಕೆ ಸಂಬಂಧಿಸಿದಂತಹ ಪ್ರಬಂಧಗಳನ್ನ ಬರೆದ್ರು. ಮತ್ತು ಸಮುದ್ರದ ಪರಿಸರದಲ್ಲಿ ಸಹ ಈ ಕಾಲರಾ ಅನ್ನುವ ಒಂದು ಕಾಯಿಲೆ ಹೇಗೆ ಹರಡುತ್ತೆ, ಅದು ಹೇಗೆ ಮರೆಯಾಗಿರುತ್ತೆ ಮತ್ತು ಆ ಒಂದು ಪರಿಸರದಲ್ಲಿ ಹೇಗೆ ಹರಡುತ್ತೆ ಅನ್ನೋ ವಿಚಾರವಾಗಿ ಹೇಳಿದ್ರು. ಇನ್ನು ಬಡ ದೇಶಗಳಲ್ಲಿ ಕಾಲರಾವನ್ನ ತಡೆಗಟ್ಟೋದಕ್ಕಾಗಿ ಅವರು ಜಲಶೋಧಕಗಳನ್ನ ಕೊಡ್ತಾ ಇದ್ರು. ಅಂದ್ರೆ ನೀರಿನಿಂದ ಹರಡುವಂತಹ ಈ ಕಾಯಿಲೆ ಏನಿದೆ, ಶುದ್ಧ ನೀರಿಗಾಗಿ ಅವರು ಬಟ್ಟೆಗಳಲ್ಲಿ ಈ ನೀರನ್ನ ಶೋಧನೆ ಮಾಡಿ ಅದನ್ನು ಉಪಯೋಗಿಸಿದಾಗ ಮರಣ ಪ್ರಮಾಣ ಅಲ್ಲಿ 48% ಕಡಿಮೆ ಆಯ್ತು ಅಂತ. ಈ ರೀತಿ ಅವರು ಒಂದು ಜನಗಳಿಗೆ ಅನುಕೂಲ ಮಾಡಿಕೊಡೋದ್ರ ಮೂಲಕ ಕಾಲರಾಗೆ ಸಂಬಂಧಿಸಿದಂತಹ ಒಂದು ಚಟುವಟಿಕೆಯನ್ನ ಮಾಡಿದ್ರು. ಮತ್ತು ಈ ಕಾಲರಾವನ್ನ ತಡೆಗಟ್ಟೋದು ಹೇಗೆ, ಅದರ ಮುನ್ಸೂಚನೆ, ಕಾಲರಾ ಬರುತ್ತೆ ಅನ್ನೋ ಮುನ್ಸೂಚನೆಯನ್ನ ನಾವು ನೋಡ್ಕೊಂಡು ಹೇಗೆ ಅದಕ್ಕೆ ತಯಾರಿ ನಡೆಸಬಹುದು ಅದನ್ನ ತಡೆಗಟ್ಟುವಕ್ಕೆ, ಇದ್ರ ಬಗ್ಗೆ ಹೆಚ್ಚಿನ ಪ್ರಬಂಧವನ್ನ ಅವ್ರು ಮಂಡಿಸಿದ್ರು. ಹಾಗಾಗಿ ಕಾಲರಾಗೆ ಸಂಬಂಧಿಸಿದಂತೆ ಅವರು ತುಂಬಾ ಕೆಲಸಗಳನ್ನ ಮಾಡಿದ್ದಾರೆ. ಇನ್ನು ಅದರ ಮುಂದುವರೆದ ಭಾಗವಾಗಿ ಅವರು ಇನ್ನು ಏನೇನು ಕಾರ್ಯಗಳನ್ನು ಮಾಡಿದ್ರು ಅಂತ ಹೇಳಿದ್ರೆ, ರಾಷ್ಟ್ರೀಯ ವಿಜ್ಞಾನ ಪ್ರತಿಷ್ಠಾನ ಅಂತ ಏನಿತ್ತು ಅಲ್ಲಿ ಅದು ವಿಜ್ಞಾನದ ವಿಚಾರವಾಗಿ ಶೈಕ್ಷಣಿಕವಾಗಿ ಜನರಿಗೆ ತಲುಪಿಸ್ತಾ ಇದ್ದಂತ ವಿಚಾರ. ಅದರ ಒಂದು ನಿರ್ದೇಶಕಿಯಾದ್ರು ಇವರು. ಅದರಲ್ಲಿ ಮೊದಲ ಮಹಿಳಾ ನಿರ್ದೇಶಕಿಯಾದ್ರು. ಅಲ್ಲಿ ನಡೆಯುತ್ತಿದ್ದಂತ ಕಾರ್ಯವಿಧಾನ ಏನಿತ್ತು ಅದನ್ನ ಬಹಳಷ್ಟು ವಿಸ್ತರಿಸಿ ಅದನ್ನ ಹೆಚ್ಚು ಮುನ್ನಡೆಸಿದ್ರು ಅನ್ನೋದು ಅವರಿಗಿರುವಂತಹ ಒಂದು ದೊಡ್ಡ ಹೆಸರು. ಜೊತೆಗೆ ಅವರು ಪರಿಸರ ಮತ್ತು ಅದರ ವೈಜ್ಞಾನಿಕ ಸಂಶೋಧನಾ ಪ್ರಬಂಧಗಳು, ಪರಿಸರದ ಕುರಿತಾಗಿ ವೈಜ್ಞಾನಿಕ ಸಂಶೋಧನಾ ಪ್ರಬಂಧಗಳನ್ನ 800ಕ್ಕೂ ಹೆಚ್ಚು ಬರೆದಿದ್ದಾರೆ ಅಂತ. ನಮ್ಮಂತ ಒಂದು ವಿಜ್ಞಾನ ಕ್ಷೇತ್ರ ಅಲ್ಲದೆ ಇರುವವರಿಗೆ ಒಂದೊಂದು ವಿಚಾರವಾಗಿ ಪ್ರಬಂಧ ಬರೀತಾರೆ ಅನ್ನೋದು ದೊಡ್ಡ ವಿಷಯ. ಎಷ್ಟು ಕಂಡುಹಿಡಿತಾರೆ ಏನು ಅನ್ನೋದು. ಅದರಲ್ಲಿ ಇವರು 800ಕ್ಕೂ ಹೆಚ್ಚು ಪ್ರಬಂಧಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಅದಕ್ಕೆ ಬೆಲೆ ಬರುವ ಹಾಗೆ ಮಹತ್ವವಾದ ಸಂಶೋಧನೆಗಳನ್ನು ನಡೆಸಿದ್ದಾರೆ ಅನ್ನೋದು ಇವರಿಗಿರುವಂತಹ ಒಂದು ಬಹುದೊಡ್ಡ ಹೆಸರು. ಅದಲ್ಲದೆ
ಈ ವೈಜ್ಞಾನಿಕವಾದ ಸಿನಿಮಾಗಳನ್ನ ತಯಾರು ಮಾಡಿಸಿದ್ರು ಮತ್ತು ಸಾಕ್ಷ್ಯ ಚಿತ್ರಗಳನ್ನ ತಯಾರಿಸಿದ್ರು ಇವರು ಅಂತ. ಅದರ ಜೊತೆಲಿ ವಿಜ್ಞಾನ ಕ್ಷೇತ್ರದಲ್ಲಿ ಲಿಂಗ ತಾರತಮ್ಯ ಆ ಕಾಲದಲ್ಲಿ ತುಂಬಾ ಇತ್ತು ಅನ್ನೋದನ್ನ ನಾವು ನೋಡ್ತಾ ಬಂದಿದೀವಿ. ಹಾಗೆ ಪುರುಷ ಪ್ರಧಾನವಾಗಿ ಇದೆ, ಮಹಿಳೆಯರಿಗೆ ಎಷ್ಟು ತೊಂದರೆ ಇತ್ತು ಅಲ್ಲಿ, ಅದರ ಅಡೆತಡೆಗಳೇನು ಅನ್ನೋ ಬಗ್ಗೆ ಅವರೊಂದು ಪುಸ್ತಕವನ್ನ ಬರೆದಿದ್ದಾರೆ. ಅದು ಎ ಲ್ಯಾಬ್ ಆಫ್ ಒನ್ಸ್ ಓನ್ ಅಂತ. ಅದರ ಜೊತೆಯಲ್ಲಿ ಇವರು ಕಾರ್ಯವಿಧಾನಗಳು ಎಲ್ಲವನ್ನು ಕುರಿತು ಮತ್ತು ಈ ವಿಚಾರವನ್ನು ಕುರಿತು ಶಾರನ್ ಮೆಕ್ರೇನ್ ಅನ್ನೋರು ಇವರ ಕುರಿತಾದ ಒಂದು ಜೀವನ ಗಾಥೆಯನ್ನ ಬರೆದಿದ್ದಾರೆ ಅಂತ. ಇನ್ನು ಇವರಿಗೆ ದಕ್ಕಿದಂತಹ ಪ್ರಶಸ್ತಿಗಳು ಯಾವ್ಯಾವುದು ಅಂದ್ರೆ, ಅಮೆರಿಕ ರಾಷ್ಟ್ರೀಯ ವಿಜ್ಞಾನ ಪದಕ ಸಿಕ್ತು, ಸ್ಟಾಕ್ ಹೋಮ್ ವಾಟರ್ ಪ್ರೈಸ್ ಸಿಕ್ಕಿದೆ, ಲೀ ಕುವಾನ್ ಯು ವಾಟರ್ ಪ್ರಶಸ್ತಿ ಸಿಕ್ಕಿದೆ. ಹಾಗೆ ಅಂಟಾರ್ಕ್ಟಿಕಾದಲ್ಲಿ ಭೂ ವೈಜ್ಞಾನಿಕ ಪ್ರದೇಶಕ್ಕೆ ಇವರ ಹೆಸರನ್ನೇ ಇಡಲಾಗಿದೆ ಅಂದಾಗ ವಿಜ್ಞಾನ ಕ್ಷೇತ್ರದ ಇವರ ಮಹತ್ವ ಅರ್ಥ ಆಗುತ್ತೆ. ವಾನೆವರ್ ಬುಷ್ ಅನ್ನುವ ಪ್ರಶಸ್ತಿ ದೊರಕಿದೆ, ವಿಲಿಯಂ ಬೋವೆ ಎನ್ನುವ ಪದಕವನ್ನು ಇವರು ಪಡ್ಕೊಂಡಿದ್ದಾರೆ. ಇದೆಲ್ಲದರ ಜೊತೆಗೆ ಕಾಸ್ಮೋಸ್ ಐಡಿ ಅನ್ನುವ ಒಂದು ಜೈವಿಕ ಮಾಹಿತಿ ತಂತ್ರಜ್ಞಾನ ಸಂಸ್ಥೆಯನ್ನ ಇವರು ಸ್ಥಾಪನೆ ಮಾಡಿದ್ದಾರೆ. ಅದರ ಮೂಲಕ ಅವರು ವಿಜ್ಞಾನದಲ್ಲಿ ಆಸಕ್ತಿ ಇರುವವರಿಗೆ ಹೆಚ್ಚಿನ ತರಬೇತಿಗಳನ್ನ ಕೊಡ್ತಾ ಹೋಗಿದ್ದಾರೆ. ಈಗಲೂ ಸಹ ಸಕ್ರಿಯವಾಗಿ ಪರಿಸರ ವೈಜ್ಞಾನಿಕ ಸಂಶೋಧನೆಗಳಲ್ಲಿ ತೊಡಗಿದ್ದಾರೆ ಅನ್ನೋದು ಇವರಿಗೆ ಸಂಬಂಧಪಟ್ಟಂತ ವಿಚಾರ. ಇವರಿಗೆ ಒಂದು ಗೌರವವಾದ ನಮಸ್ಕಾರ ಸಲ್ಲಿಸ್ತಾ ಮುಂದಿನವರೆಗೂ ಇವರನ್ನ ಪರಿಚಯಿಸೋಣ ಅನ್ನುವ ಆಶಯದೊಂದಿಗೆ ನಮಸ್ಕಾರ.